ಯಕ್ಷಗಾನದಲ್ಲಿ ಸುಮಾರು 35 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಭಾಗವತಿಕೆ ನಡೆಸಿದ ಮಾರ್ವಿ ನಿತ್ಯಾನಂದ ಹೆಬ್ಬಾರವರ ಮನೆ ಭೇಟಿ ನಿನ್ನೆ ಆಗಿತ್ತು. ಹೊಸನಗರ ತಾಲೂಕಿನ ಬಿಳ್ಳೋಡಿಯ ಗ್ರಾಮದಲ್ಲಿ ವಾಸವಾಗಿರುವ ಇವರಿಗೆ ಕರ್ನಾಟಕ ಸರ್ಕಾರ ಸೇರಿದಂತೆ ಅನೇಕ ಹತ್ತಾರು ಕಲಾ ಪುರಸ್ಕಾರಗಳನ್ನು ಇವರ ಮನೆಯ ಗೋಡೆ ಮೇಲೆ ಕಂಡ ನನಗೆ ಅತೀವ ಹೆಮ್ಮೆಯಾಗಿತ್ತು. 1948ರಲ್ಲಿ ಜನಿಸಿದ ಇವರಿಗೆ ಈಗ 77 ವರ್ಷ. ತಂದೆ ಯಕ್ಷಗಾನ ವೇಷಧಾರಿಗಳು ಮತ್ತು ವೃತ್ತಿ ಮೇಳದಲ್ಲಿ ಸೇವೆ ಸಲ್ಲಿಸಿದವರಾಗಿದ್ದರು. ಯಕ್ಷಗಾನ ಕುಟುಂಬದಲ್ಲಿ ಜನಿಸಿದ ಇವರು ಯಕ್ಷಗಾನದತ್ತ ಆಸಕ್ತರಾಗಿ 16ನೇ ವಯಸ್ಸಿನಲ್ಲಿಯೇ ಭಾಗವತಿಕೆಯನ್ನು ಕಲಿಕೆಯಲ್ಲಿ ಉತ್ಸುಕರಾಗಿದ್ದರು. ಇದುವರೆಗೂ ಮಂದಾರ್ತಿ, ಅಮೃತೇಶ್ವರಿ, ಬಚ್ಚಗಾರು, ಹಾಲಾಡಿ, ಪೆರಡೂರು, ನಾಗರಕೊಡಿಗೆ ಇನ್ನಿತರ ಅನೇಕ ಮೇಳಗಳಲ್ಲಿ ಭಾಗವತರಾಗಿ ಸಾವಿರಾರು ಪ್ರದರ್ಶನಗಳಲ್ಲಿ ಕಲಾ ಸೇವೆಯನ್ನು ನೀಡಿದ್ದನ್ನು ಕೇಳಿ ಹೆಮ್ಮೆ ಎನಿಸಿತ್ತು. 2014ರಿಂದ ಹೇರಂಜಾಲು ಯಕ್ಷಗಾನ ಪ್ರತಿಷ್ಠಾನ ನಾಗೂರಿನ ಆಸಕ್ತರಿಗೆ ಮತ್ತು ಸ್ಥಳೀಯ ಹತ್ತಾರು ಆಸಕ್ತರಿಗೆ ಗುರುಗಳಾಗಿ ಭಾಗವತಿಕೆ ಕಲಿಸಿದ ಮತ್ತು ಕಲಿಸುತ್ತಿರುವ ಹಿರಿಮೆ ಇವರದ್ದು. ಪೇಟೆಯ ವಾತಾವರಣ ಹಿಡಿಸದೆ ಹಳ್ಳಿಯಲ್ಲಿಯೇ ಮಕ್ಕಳ ಸಹಕಾರದೊಂದಿಗೆ ಸ್ವಂತ ಮನೆಯಲ್ಲಿ ಒಬ್ಬರೇ ಜೀವನ ನಡೆಸುತ್ತಿದ್ದಾರೆ. ದುರಂತವೆಂದರೆ ಎಲ್ಲಾ ಕಲಾವಿದರಿಗೂ ಸ್ಥಳೀಯ ಮಟ್ಟದಲ್ಲಿ ಗುರುತಿಸುವಿಕೆ ಆಗುತ್ತಿಲ್ಲ ಎಂಬ ಬೇಸರದ ನುಡಿ ಅವರ ಮಾತುಗಳಲ್ಲಿ ಎದ್ದು ಕಾಣುತ್ತಿತ್ತು. ಇಂತಹ ವಯಸ್ಸಿನಲ್ಲಿಯೂ ಅವರ ಮಾತುಗಳಲ್ಲಿ ಯಕ್ಷಗಾನದ ಬಗ್ಗೆ ಆಸಕ್ತಿ, ಗೌರವ ಕಂಡು ಮೂಕ ವಿಸ್ಮಿತನಾಗಿದ್ದೆ. ಇದೇ 12ನೇ ತಾರೀಕು ನಿತ್ಯಾನಂದ ಹೆಬ್ಬಾರ ನಿವೃತ್ತರ ಸಹಾಯಾರ್ಥ ಯಕ್ಷ ಕಾರ್ಯಕ್ರಮ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಕಾರಣಗಿರಿಯಲ್ಲಿ ನಡೆಯಲಿದೆ. ಬನ್ನಿ ಇವರ ಕಲೆಗೆ ಪ್ರೋತ್ಸಾಹಿಸೋಣ. ಹೊರಡುವ ಹೊತ್ತಿಗೆ ನನ್ನೂರಿನ ಹಿರಿಯರ ಕಲಾವಿದರ ಭೇಟಿ ಈ ದಿನವನ್ನು ಅವಿಸ್ಮರಣೀಯವಾಗಿಸಿತ್ತು.